ಬಂದ್ ಮಾಡ್ತಿದ್ದಾರೆ. 8,25,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಈಗ ಹುಟ್ಟುವಂಥ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟಿರುವಂಥ ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಾಗಬೇಕು ಅಂತ ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವ್ರೇನು ಗ್ಯಾರಂಟಿ ಸ್ಕೀಮನ್ನು ಏನು ಅವ್ರ ಅಪ್ಪನ ಮನೆಗೆ ಕೊಡ್ತಾ ಇದ್ದಾರೆ? ಸಿದ್ದರಾಮಯ್ಯನ ಹುಂಡಿನಲ್ಲಿ ಏನು ಹೊಲ ಗದ್ದೆನಲ್ಲಿ ಬೆಳೆದ್ಬಿಟ್ಟು ತಗೊಂಬಂದು ಕೊಡ್ತಾ ಇದ್ದಾರೆ? ಇಲ್ಲ ಅಲ್ವಾ? ಅದ್ರ ಜೊತೆಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಧ್ಯದಿಂದ ಬರುವಂಥ ಆದಾಯವನ್ನು 15,000 ಕೋಟಿಯಿಂದ 38,000 ಕೋಟಿಗೆ ಫಿಕ್ಸ್ ಮಾಡಿ ಹೆಣ್ಮಕ್ಳಿಗೆ 2,000 ಕೊಟ್ಟು ಗಂಡಂದಿರನ್ನ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಲೂಟಿ ಮಾಡ್ತಾಯಿದ್ದಾರೆ. ಹಿಂದೂಗಳನ್ನು ಅವ್ರ ಹತ್ರದಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ಆದಷ್ಟು ಬೇಗ ತೊಲಗಿ ಹೋಗಬೇಕು ಅಂತ ಜನನೇ ಕಾದಿದ್ದಾರೆ. ಜನನೇ ಸಿಟ್ಟಿಗೆದ್ದು ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಕಡೆ ನಾನು ಯುಗಾದಿ ದಿನ ದೀಪಾವಳಿ ದಿನ ಮಾಂಸ ತಿಂತೀನಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನ ಒಂದು ಕಡೆ ಪೋಲರೈಸ್ ಮಾಡೋದು, ಇನ್ನೊಂದು ಕಡೆ ಹಿಂದೂಗಳ ಭಾವನೆಗೆ ಹರ್ಟ್ ಮಾಡುವಂಥದ್ದು. ಇಲ್ಲಿ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡೆದು ಕೊನೆಗೆ ಕವರಿಗೆ ದುಡ್ಡು ಕೊಟ್ಟುಬಿಟ್ಟು ಮತಗಳನ್ನು ಖರೀದಿ ಮಾಡೋ ಮುಖಾಂತರ ಗೆಲ್ಲಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಅಂತ ಒಂದು ಕಡೆನಾದರೂ ಅವರು ಮತಯಾಚನೆಯನ್ನು ಮಾಡ್ತಿದ್ರು. 3 ವರ್ಷ ಆಯಿತು. ಯುವ ನಿಧಿ ಕೊಡ್ತೀವಿ ಅಂತಂದ್ರು. 3,000 ರೂಪಾಯಿ ಯುವ ನಿಧಿನ ಕೊಟ್ಟರೆ ಏನು 2023ರಲ್ಲಿ ಎಲ್ಲರೂ ಯಾಮಾರಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. ತಮ್ಮ ಮಕ್ಕಳು ವಿದ್ಯಾವಂತ ಗ್ರ್ಯಾಜುಯೇಟ್ಸ್ ಇದ್ದಾರಲ್ಲ ಅವರಿಗೆ 3,000 ರೂಪಾಯಿ ಬರುತ್ತೆ ಅಂತ ಯೋಚನೆ ಮಾಡಿದ್ರು. 3 ವರ್ಷ ಆಯಿತು, 3,000 ರೂಪಾಯಿ ಕೊಟ್ಟರೆ ಆಯಿತು. ಅದಕ್ಕೆ 3,000 ರೂಪಾಯಿ ಕೊಡೋ ಸಾಯಿಲಿ. 2,82,000 ಸರ್ಕಾರಿ ಹುದ್ದೆಗಳು ಬಾಕಿ ಇದ್ದಾವೆ, ಭರ್ತಿ ಮಾಡಿಲ್ಲ. ಹುಬ್ಬಳ್ಳಿನಲ್ಲಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಯಿತು. ಒಂದು ದಿನ ನಾನು ಸ್ಪಂದನೆ ಮಾಡಿದರೆ ಅಲ್ಲೇ ರಿಸರ್ವೇಷನ್ದು ರೋಸ್ಟರ್ ಪದ್ಧತಿ ಇದೆ, ಆ ಗೊಂದಲ ಇದೆ, ಈ ಗೊಂದಲ ಇದೆ ಅಂತ ತಳ್ಳಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹೊರತು ಇನ್ನೇನೂ ಮಾಡ್ತಾ ಇಲ್ಲ. ನಾಚಿಕೆ ಆಗಬೇಕು. ಅವ್ನು ಯಾವನೋ ಕಾಂಗ್ರೆಸ್ನವನು ಯಾರೋ ಕಾರ್ಡ್ ಹೋಲ್ಡರ್ ಇದ್ದಾನಲ್ಲ, ಏನು ಬಂದ್ ಮಾಡ್ತೀವಿ ಅಂತ ಇಡೀ ದೇಶದಲ್ಲೇ ನಿಮ್ಮ ಪಾರ್ಟಿನ ಜನನೇ ನಿಮ್ಮನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. 2028ಕ್ಕೆ ನೀವು ನಿರ್ನಾಮವಾಗಿ ಹೋಗ್ತೀರಿ. ಈ ಧಮಕಿ ಹಾಕೋದನ್ನೆಲ್ಲ ನಿಲ್ಲಿಸಿ